ಸೇತು ಬಂದಾಸನ. ಅಂಗಾತ ಮಲ್ಕೊಳ್ಳಿ. ನೆನಪಿಡಿ, ಆರ್ಥ್ರೈಟಿಸ್ ಇರೋರು ಎಲ್ಲ ಆಸನಗಳನ್ನ ಗುರುಮುಖೇನ ಅಭ್ಯಾಸ ಮಾಡಬೇಕು. ಸೇತು ಬಂದಾಸನ. ಕಾಲುಗಳನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಉಸಿರು ಬಿಡ್ತಾ ಎರಡೂ ಕಾಲುಗಳನ್ನ ಮಡಚಿ ಮೇಲಕ್ಕೆ ಮಡಚಿ ನಿಮ್ಮ ಪಾದಗಳನ್ನ ತೊಡೆಯ ಬುಡದಲ್ಲಿಡಿ. ಸಾಧ್ಯ ಆದ್ರೆ ಕಾಲ ಮಣಿಗಂಟನ್ನ ಕೈಯಿಂದ ಹಿಡ್ಕೊಳ್ಳಿ. ಅದು ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಅಂಗೈಯನ್ನ ನೆಲಕ್ಕೆ ಒತ್ತಿ. ಇನ್ನು ಉಸಿರು ತೆಗೊಳ್ತಾ ನಿಮ್ಮ ಸೊಂಟ ಬೆನ್ನನ್ನ ಸಾಧ್ಯ ಆದಷ್ಟು ಮೇಲಕ್ಕೆತ್ತಿ ದೀರ್ಘ ಉಸಿರಾಡಿ. ನಿಮ್ಮ ಸೊಂಟದ ಭಾಗಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗುತ್ತೆ. ಹಿಪ್ ಜಾಯಿಂಟ್ಸಿಗೆ, ನೀ ಜಾಯಿಂಟ್ಸಿಗೆ, ಆಂಕಲ್ ಜಾಯಿಂಟ್ಗೆ ರಕ್ತ ಸಂಚಾರ ಸರಿ ಆಗೋ ಕಾರಣ ಅಲ್ಲಿಯ ನೋವುಗಳು ಕಮ್ಮಿ ಆಗ್ತಾ ಹೋಗುತ್ತೆ. 5 ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ. ಉಸಿರು ತೆಗೊಳ್ತಾ ಕಾಲುಗಳನ್ನ ಚಾಚಿ. ಆರ್ಥ್ರೈಟಿಸ್ಗೆ ಪ್ರಯೋಜನವಾಗುವಂತಹ ಪ್ರಾಣಾಯಾಮವನ್ನ ನೋಡೋಣ. ಮೊದಲಿಗೆ ಸ್ವಸ್ತಿಕಾಸನ ಅಥವಾ ಸುಖಾಸನ, ಯಾವುದೇ ಆಸನಗಳಲ್ಲಿ ಕೂತ್ಕೊಳ್ಳಿ. ತುಂಬಾ ಮೊಣಕಾಲು ನೋವಿರೋರು ಕುರ್ಚಿ ಮೇಲೆ ಕೂತ್ಕೊಂಡು ಅಭ್ಯಾಸ ಮಾಡಬಹುದು. ನಾವು ಮಾಡ್ತಾ ಇರೋ ಅಭ್ಯಾಸ ಬಾಹ್ಯ ಕುಂಭಕ. ನಿಮ್ಮ ಬಲ ಕೈಯನ್ನ ಮೃಗಿ ಮುದ್ರೆಯಲ್ಲಿಟ್ಕೊಳ್ಳಿ. ತೋರು ಬೆರಳು ಮಧ್ಯ ಬೆರಳನ್ನ ಮಡ್ಚಿ ಕೈಯನ್ನ ಮೂಗತ್ರ ಇಟ್ಕೊಳ್ಳಿ. ಈಗ ದೀರ್ಘ ಉಸಿರು ತೆಗೊಳ್ಳಿ. ಉಸಿರನ್ನ ಪೂರ್ತಿ ಹೊರಗೆ ಹಾಕಿ ಹೊಟ್ಟೆಯನ್ನ ಒಳಗೆಳ್ಕೊಳ್ಳಿ. ಮೂಗು ಮುಚ್ಚಿ ಉಸಿರು ಹಿಡಿದಿಟ್ಕೊಳ್ಳಿ. ನಿಮಗೆ ಎಷ್ಟೊತ್ತಾಗತ್ತೋ ಅಷ್ಟು ಹೊತ್ತು ಉಸಿರನ್ನ ಹಿಡಿದಿಟ್ಕೊಳ್ಳಿ. 10 ರಿಂದ 15 ಸೆಕೆಂಡ್ ಆದ್ರೂ ಹಿಡಿದಿಟ್ಕೊಳ್ಬೇಕು. ಆಮೇಲೆ ಕೈ ಬಿಟ್ಟು ಉಸಿರು ತೆಗೊಳ್ಳಿ. ರಿಪೀಟ್ ಮಾಡಿ. ಪುನಃ ಉಸಿರು ಪೂರ್ತಿ ಹೊರಗೆ ಹಾಕಿ ಲಂಗ್ಸ್ ಫುಲ್ ಖಾಲಿ ಆಗ್ಲಿ. ಮೂಗು ಮುಚ್ಚಿ ಹೊಟ್ಟೆ ಒಳಗೆಳ್ಕೊಳ್ಳಿ. ಉಸಿರು ಕಟ್ಟಿ ಹಿಡ್ಕೊಳ್ಳಿ. ಸಾಧ್ಯವಾದಷ್ಟು ಹೊತ್ತು ಉಸಿರು ಕಟ್ಟಿ ಹಿಡೀರಿ. ಇದೇ ರೀತಿ ಒಟ್ಟು 5 ಸಲ ಆದ್ರೂ ಅಭ್ಯಾಸ ಮಾಡಿ. ಈ ಅಭ್ಯಾಸ ಮಾಡೋದ್ರಿಂದ ದೇಹದ ಎಲ್ಲಾ ಭಾಗಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗತ್ತೆ. ಎಲ್ಲಾ ಗಂಟು ನೋವುಗಳಿಗೆ ತುಂಬಾ ಒಳ್ಳೆಯ ಅಭ್ಯಾಸ. ಉಸಿರು ಬಿಡಿ, ಕೈ ಕೆಳಗೆ ತನ್ನಿ, ಕಣ್ಣು ಬಿಡಿ. ಇದೇ ರೀತಿ ಎಲ್ಲಾ ಅಭ್ಯಾಸಗಳನ್ನ ನಿರಂತರವಾಗಿ ಸರಿಯಾದ ಗೈಡೆನ್ಸ್ ಇಟ್ಕೊಂಡು ಅಭ್ಯಾಸ ಮಾಡ್ತಾ ಹೋಗಿ. ನಮಸ್ಕಾರ.